ಕಾವೇರಿ ಚಾನಲ್ಗೆ ಸುಸ್ವಾಗತ. ಇವತ್ತಿನ ರೆಸಿಪಿ ಬಂದುಬಿಟ್ಟು ನಮ್ಮನೇಲಿ ದೋಸೆ ಹಿಟ್ಟೆಲ್ಲ ಉಳಿದಿರುತ್ತಲ್ಲ, ಮಾರನೇ ದಿವಸ ನಾವು ಅದೇ ದೋಸೆ ತಿಂದು ಏನು ಬೇಜಾರು ಅಂದಾಗ ನಮ್ಮನೇಲಿ ನಾವು ಯಾವ ರೀತಿ ತಟ್ಟೆ ಇಡ್ಲಿ ಮಾಡ್ತೀವಿ ಅನ್ನೋ ಬಗ್ಗೆ ನಿಮಗೆ ತಿಳಿಸ್ಕೊಡ್ತೀನಿ. ನೋಡಿ, ಈ ಥರ ಹಿಟ್ಟು ಉಳಿದಿರುತ್ತಲ್ಲ, ಅದನ್ನು ನಾವು ಕ್ಲೀನಾಗಿ ಈ ಥರ ಮಾಡಿಕೊಂಡು ತಟ್ಟೆ ಇಡ್ಲಿದು ಸ್ಟ್ಯಾಂಡ್ ಇರುತ್ತಲ್ಲ, ಅದರಲ್ಲಿ ಸ್ವಲ್ಪನೇ ಉಳಿದಿರುತ್ತಪ್ಪ ಅಂದಾಗ ಈ ಥರ ನಾವು ಹಿಟ್ಟನ್ನು ತಟ್ಟೆಗೆ ಹಾಕ್ಕೊಂಡ್ಬಿಡ್ಬೇಕು. ತಟ್ಟೆಗೆ ಹಾಕ್ಕೊಂಬಿಟ್ಟು ನೋಡಿರಿ, ಈ ಒಂದೇ ಒಂದು ತಟ್ಟೆ ಇದೆಯಪ್ಪ, ಈ ಒಂದು ತಟ್ಟೆಗೋಸ್ಕರ ಇಡ್ಲಿ ಸ್ಟ್ಯಾಂಡೇ ಇಡಬೇಕಾ, ಇಡ್ಲಿದು ಪಾತ್ರೆನೇ ಇಡಬೇಕಾ, ಅಯ್ಯೋ ದೇವ್ರೆ ಅನ್ನೋಕ್ಕೆ ಬದಲು ನಾನು ಒಂದು ಒಳ್ಳೆ ಟ್ರಿಕ್ಸಲ್ಲಿ ನಿಮ್ಗೆ ತೋರಿಸ್ಕೊಡ್ತೀನಿ. ನೋಡಿ ಸ್ನೇಹಿತರೆ, ಈ ಥರ ಒಂದು ಸಣ್ಣ ಬಾಣಲಿ ಇರುತ್ತಲ್ಲ, ಸಣ್ಣ ಬಾಣಲಿದು ಒಂದು ಸ್ವಲ್ಪ ನೀರು ಹಾಕಿ ಚೆನ್ನಾಗಿ ಕುದಿಯೋಕೆ ಬಿಟ್ಬಿಡ್ಬೇಕು. ಆಮೇಲೆ ಇಡ್ಲಿದು ತಟ್ಟೆ ಇದೆಯಲ್ಲ, ಇದನ್ನು ಕ್ಲೀನಾಗಿ ಈ ಥರ ಇಟ್ಟುಬಿಡಬೇಕು. ಇಟ್ಟುಬಿಟ್ಟು ಈ ಥರ ಯಾವ್ದಾರು ಒಂದು ಪ್ಲೇಟ್ ಇರುತ್ತಲ್ಲ, ಪ್ಲೇಟನ್ನು ಮುಚ್ಚಿದ್ರೆ ಆಯ್ತಪ್ಪ. ಒಂದೇ ಒಂದು ಇಡ್ಲಿಗೋಸ್ಕರ ಅಷ್ಟು ದೊಡ್ಡ ಪಾತ್ರೆನೆಲ್ಲ ನಾವು ತೊಳೆಯುವಂಥ ಕಷ್ಟ ತಪ್ಪಿಬಿಡುತ್ತೆ. ಈ ಥರ ಮಾಡಿ ಒಂದು 10 ನಿಮಿಷ ತನಕ ಬೇಯಕ್ಕೆ ಬಿಟ್ಬಿಡ್ಬೇಕು. ನೋಡಿ, ನಮ್ಮ ಇಡ್ಲಿ ಚೆನ್ನಾಗಾಗುತ್ತೆ. ಸ್ವಲ್ಪ ಒಂದು 10 ನಿಮಿಷ ಬೇಯಲಿ. ನೋಡಿ ಫ್ರೆಂಡ್ಸ್, ನಮ್ಮದು ತಟ್ಟೆ ಇಡ್ಲಿ ರೆಡಿಯಾಗಿದೆ. ನೋಡಿ, ನಾನು ಅವಾಗಲೇ ಹಿಟ್ಟಾಕಿದ್ದೆ. ಒಂದು 10 ನಿಮಿಷಕ್ಕೆ ನಮ್ಮ ಇಡ್ಲಿ ತಯಾರಾಗಿದೆ. ಈಗ ಸ್ವಲ್ಪ ದೋಸೆ ಹಿಟ್ಟೇನೋ ಉಳಿದಿದ್ರೆ ಈ ಥರ ಒಂದು ತಟ್ಟೆ ಇಡ್ಲಿ ಮಾಡಿಕೊಂಡು ನಾವು ಚಟ್ನಿಲ್ಲ ಸಾಂಬಾರಲ್ಲ ಯಾವುದನ್ನಾದರೂ ಊಟ ಮಾಡ್ಬೋದು. ನೋಡಿ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಎಲ್ಲರಿಗೂ ನಮಸ್ಕಾರ.